ಸುಖೇಶ್ ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಸೂಪರ್. ಎಸ್, ನಿಮ್ಮ ಎರಡನೇ ಸಿನಿಮಾ ನಿರ್ದೇಶನ ಮಾಡಿದ್ದೀರಾ, ಪೀಟರ್. ಇದು ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಿದೆ. ದೂರದರ್ಶನ ನಂತರ ಪೀಟರ್ ಆಗಿ ಬದಲಾವಣೆ ಆಗಿದ್ದೀರಾ ಅನಿಸುತ್ತೆ. ಏನು ಹೇಳ್ತೀರಾ ಈ ಪೀಟರ್ ಬಗ್ಗೆ? ಮೊದಲನೇದಾಗಿ ಪೀಟರ್ ಕತೆ ಶುರು ಮಾಡಿದ್ದೆ ದೂರದರ್ಶನ ಆದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ, ಮತ್ತು ಯಾವ ಥರ ಕತೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಶುರುವಾಗಿದ್ದೆ ಪೀಟರ್. ಪೀಟರ್ನಲ್ಲಿ ದೂರದರ್ಶನಕ್ಕಿಂತ ವಿಭಿನ್ನವಾಗಿ ಏನು ಮಾಡ್ಬೋದು, ದೂರದರ್ಶನಕ್ಕಿಂತ ಬೇರೆ ಥರ ಎಕ್ಸ್ಪೀರಿಯನ್ಸ್ ಏನು ಕೊಡ್ಬೋದು, ಹೌದು, ದೂರದರ್ಶನಕ್ಕಿಂತ ಹೇಗೆ ಬೇರೆ ಥರ ಪ್ರೆಸೆಂಟ್ ಮಾಡ್ಬೋದು ಸಿನಿಮಾ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಷಯ ಆಗಿತ್ತು ನನಗೆ. ಸೊ ಹಾಗಾಗಿ ಅದಕ್ಕೆ ಒಂದು ಡಿಸೈಡ್ ಮಾಡಿದ್ವಿ ನಾವು, ಇದು ಬರೀ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ, ಸೌಂಡ್ ಅಲ್ಲದೆ ಟೈಟಲ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ಟೈಟಲ್ ಕೂಡ ಒಂದು ಸಿನಿಮಾಗೆ ಅಟೆನ್ಷನ್ ಸೀಕರ್ ಆಗಿರಬೇಕು. ಸಿನಿಮಾ ತೋರಿಸೋದು ನಾವು 1 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಸಿನಿಮಾದ ಹೆಸರು ಓಡಾಡ್ತಾ ಇರಬೇಕು. ಸೊ ಆ ಥರ ಇದ್ದಾಗ ಕ್ಯಾಚಿ ಟೈಟಲ್ಗಳ ಅವಶ್ಯಕತೆ ತುಂಬ ಇದೆ. ಸೊ ಹಾಗಾಗಿ ಹುಟ್ಕೊಂಡಿದೆ ಪೀಟರ್. ಏನು ಹೇಳ್ತಾನೆ ಈ ಪೀಟರ್ ಆಡಿಯನ್ಸ್ಗೆ? ಏನನ್ನ ತಿಳಿಸ್ತಾನೆ? ಯಾವ ವಿಷಯ ಕೊಡ್ತಾನೆ? ಯಾವ ಥರದ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಅಂದರೆ ಏನು ಹೇಳ್ತಾರೆ? ಇದು ಪ್ಯೂರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಹಾ. ಇಲ್ಲಿ ಯಾವುದೇ ರೀತಿಯಾದಂಥ ಮೆಸೇಜ್ಗಳಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಒಂದು ಇಟ್ಸ್ ಅ ಪ್ಯೂರ್ ಕಮರ್ಷಿಯಲ್. ಹೌದು. ಸೊ ಇಲ್ಲಿ ನಾವು ಹೇಳಕ್ಕೆ ಹೊರಟಿರೋದು ಒಂದು ನೀಟ್ ಆ್ಯಂಡ್ ಇಂಟೆನ್ಸ್ ಆದಂಥ ಒಂದು ಸಬ್ಜೆಕ್ಟ್. ಸೊ ಥಿಯೇಟ್ರಲ್ಲಿ ಆಡಿಯನ್ಸ್ ಸಿನಿಮಾ ನೋಡಬೇಕಾದ್ರೆ ಯಾವುದೇ ರೀತಿಯಾದಂಥ ಗೊಂದಲಗಳಾಗಲಿ, ಯಾವುದೇ ರೀತಿಯಾದಂಥ ಇರಿಟೇಷನ್ಗಳಾಗಲಿ ಅಥವಾ ಯಾವುದೇ ಇರಬಾರ್ದು. ಸೊ ಅವನಿಗೆ ಬಂದು ಒಬ್ಬ ನೋಡುಗನಿಗೆ ಸಿನಿಮಾ ನೋಡಬೇಕಾದ್ರೆ, ಸಿನಿಮಾಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಎಮೋಷ್ನಲ್ ಜರ್ನಿ 2.5 hours, ಒಂದು ಎಂಟರ್ಟೈನಿಂಗ್ ಜರ್ನಿ ಆಫ್ 2.5 hours, ಒಂದು ಇಂಟೆನ್ಸ್ ಆಗಿ ಪಾತ್ರಗಳ ಜೊತೆನೇ ಅವನು ಸುತ್ತಾಡಿಕೊಂಡು 2.5 ಗಂಟೆ ಹೋಗಬೇಕು ಅನ್ನೋದು ನನ್ನ ಒಂದು ಆಸೆ. ಮತ್ತು ಅದನ್ನು ಯಾವ ಬ್ಯಾಕ್ ಡ್ರಾಪಲ್ಲಿ ನಾವು ಫಿಟ್ ಮಾಡಿರ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟು. ಆ ಬ್ಯಾಕ್ ಡ್ರಾಪು ನೋಡೋವನಿಗೆ ಕೂಡ ಇಷ್ಟ ಆಗಬೇಕು. ಓಕೆ. ಆ ಒಂದು ಅಂದರೆ ಒಂದು ಸುತ್ತ ಹಚ್ಚ ಹಸಿರು, ಸುಂದರವಾದ ಜಾಗ, ಸುಂದರವಾದ ಪ್ರದೇಶ, ಅದ್ರ ಮಧ್ಯೆ ನಡೆಯುವಂಥ ಒಂದು ರೋಚಕತೆ. ಸರ್, ನೀವು ಹೇಳಿದ್ರಿ ತುಂಬ ಗ್ರೀನ್ರಿಯಲ್ಲಿ ಶೂಟ್ ಆಗಿದೆ ಅಂತ. ಗ್ರೀನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟೇ ಹಾರರ್ ಕೂಡ ಕಾಣಿಸುತ್ತೆ ಇದರಲ್ಲಿ. ಅಂದರೆ ಏನೋ ಒಂದು ಸಸ್ಪೆನ್ಸ್ ಇದೆ, ಏನೋ ಒಂದು ಥ್ರಿಲ್ಲರ್ ಎಲಿಮೆಂಟ್ ಇದೆ. ಅಲ್ಲಿ ಏನು ನಡೀತಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅಲ್ಲೊಂದು ಮರ್ಡರ್ ಆಗಿದೆಯಾ ಅಥವಾ ಏನೋ ಒಂದು ದುರ್ಘಟನೆ ನಡೆದಿದೆಯಾ, ಅದ್ರ ಸುತ್ತ ನಡೆಯುವಂಥ ಕಥೆನ, ಅಲ್ಲೊಂದು ಹಾರರ್ ಎಲಿಮೆಂಟ್ ಕಾಣ್ತಿದೆ, ಏನಿದೆ ಅಂತ. ಈ ಸಿನಿಮಾದಲ್ಲಿ ನೀವೇನು ಹೇಳಿದ್ರಿ ಎಲ್ಲವೂ ಇದೆ. ಓಕೆ. ಎಲ್ಲವನ್ನ ನಾವು ಹೇಗೆ ಪ್ರೆಸೆಂಟ್ ಮಾಡಿದ್ದೀವಿ, ಹೇಗೆ ಸ್ಟಿಚ್ ಮಾಡಿದ್ದೀವಿ, ಮತ್ತು ಆ ಬ್ಯಾಕ್ ಡ್ರಾಪಲ್ಲಿ ಈಗ ಹಸಿರು ಅಂತಂದರೆ ಅಥವಾ ಮಡಿಕೇರಿ, ಕೂರ್ಗ್, ಭಾಗಮಂಡಲ, ಮಳೆ ಅಂತಂದಾಗ ಎಲ್ರಿಗೂ ಅದೊಂದು ಫೀಲೇ ಬೇರೆ. ಹೌದು. ಅದೊಂಥರ ವೈಬು, ಒಂಥರ ಫೀಲ್ ಅದು. ಸೊ ಇದರ ಮಧ್ಯ ನಾವು ಏನೋ ಒಂದು ಇಂಟೆನ್ಸ್ ಕತೆ ಹೇಳಕ್ಕೆ ಹೊರಟಾಗ ನಮಗೆ ಸಾಕಷ್ಟು ಚಾಲೆಂಜ್ಗಳಿರುತ್ತೆ. ಓಕೆ. ಆಮೇಲೆ ಇನ್ನೊಂದೇನು ಅಂದರೆ, ಈ ಕತೆ ತುಂಬ ಅಂದರೆ ನಾನ್ ಲೀನಿಯರ್ ಆಗಿ ಹೋಗುತ್ತೆ ಮತ್ತು ತುಂಬ ಬೇರೆ ಥರದ್ದೇ ಒಂದು ಫೀಲ್ ಕೊಡುವಂಥ ಸಿನಿಮಾ ಈ ಕತೆ. ಓಕೆ. ಬಟ್ ಅದನ್ನು ನಾನಿವಾಗ ಹೇಳಿದ್ರೂ ನಿಮಗೆ ಅರ್ಥ ಆಗಲ್ಲ. ಅದನ್ನು ಥಿಯೇಟ್ರಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾಕೆಂದರೆ ಪ್ರತಿಯೊಂದು ಸೌಂಡಿಗೂ ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ, ಪ್ರತಿಯೊಂದು ಫ್ರೇಮಿಗೂ ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ, ಪ್ರತಿಯೊಂದು ಮೂಮೆಂಟಿಗೂ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇದೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ. ಬಟ್ ಅದು ಯಾಕಾಗುತ್ತೆ, ಹೇಗಾಗುತ್ತೆ, ಎಲ್ಲಾಗುತ್ತೆ, ಆಮೇಲೆ ಕನ್ಕ್ಲೂಷನ್ ಏನು ಅನ್ನೋದು ಕತೆ. ಓಕೆ. ಈಗ ನೀವು ಹೇಳಿದ್ರಿ ಸಿನಿಮಾದ ಕಥೆ ನಾನ್ ಲೀನಿಯರ್ ಆಗಿ ಹೋಗುತ್ತೆ ಅಂತ. ಆಡಿಯನ್ಸ್ ಅದನ್ನ ತುಂಬ ಅಟೆನ್ಷನ್ ಕೊಟ್ಟು ನೋಡುವಂಥ ಸಿನಿಮಾ ಇರುತ್ತೆ. 2-3 ಸಲ ನೋಡೋ ಅರ್ಥ ಆಗುತ್ತೆ ಅನ್ನೋ ಥರದ್ದು ಇರುತ್ತಾ, ಅಥವಾ ಒಂದ್ಸಲ ನೋಡಬೇಕಾದ್ರೆ ನಾವು ಆ ಟ್ವಿಸ್ಟ್ನ ಎಂಜಾಯ್ ಮಾಡಿಕೊಂಡು ಹಂಗಿರುತ್ತಾ ಅಂತ? ಒಂದು ಸರಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಓಕೆ ಗೊತ್ತಾಗೋ ಪ್ರಾಸೆಸ್ ಇದೆಯಲ್ಲ, ಅಲ್ಲಿ ವಾವ್ ಅನ್ನಿಸ್ಬೇಕು. ಸೊ ಪದೇ ನೋಡುವಂಥ ಅವಶ್ಯಕತೆ ಇವತ್ತಿಲ್ಲ ಜನಗಳಿಗೆ. ಆ್ಯಂಡ್ ಫಸ್ಟ್ ಟೈಮ್ ಬರೋದೇ ದೊಡ್ಡ ವಿಷಯ ಇವತ್ತು. ಇನ್ನು ಪದೇ ನೀವು ನೋಡಬೇಕು, ಅವಾಗಲೇ ಅರ್ಥ ಆಗೋದು ಅನ್ನೋದಿದೆಯಲ್ಲ, ಅದು ಒಂದು ಚಿತ್ರತಂಡದ ದಡತನ ಆಗ್ಬಿಡುತ್ತೆ. ಓಕೆ. ಯಾಕೆಂದರೆ ಬಿಗ್ ಸ್ಟೇಟ್ಮೆಂಟ್ ಇದು. ಹೌದೌದು. ಸಿನಿಮಾಗೆ ಜನ ಬರ್ತಾ ಇರೋದೇ ಇವತ್ತು ಒಂದು ದೊಡ್ಡ ಪುಣ್ಯ ಇವತ್ತು. ಹೌದು. ಯಾಕೆಂದರೆ ಅವರಿಗೆ ಎಲ್ಲವೂ ಮೊಬೈಲಲ್ಲಿ ಸಿಗ್ತಾ ಇದೆ, ಎಲ್ಲವೂ ಟಿ ವಿನಲ್ಲಿ ಸಿಗ್ತಾ ಇದೆ. ಸೊ ಒಂದು ಸಿನಿಮಾದಲ್ಲಿ ಸಿಗುವಂಥ ಎಂಟರ್ಟೈನ್ಮೆಂಟು, ಒಂದು ಸಿನಿಮಾದಲ್ಲಿ ಸಿಗುವಂಥ ಎಮೋಷ್ನಲ್ ಜರ್ನಿ ಅವರಿಗೆ ರೀಲ್ಸಲ್ಲಿ 3 ಗಂಟೆ ಸಿಕ್ಬಿಡ್ತಾರೆ. ಸೊ 3 ಗಂಟೆಗೆ ಸ್ಯಾಟಿಸ್ಫೈ ಆಗ್ತಿದ್ದಾರೆ ಅವರು.
ಅಂಥವ್ರನ್ನ ನಾವು ಥಿಯೇಟ್ರಿಗೆ ಕರೀತಾ ಇದ್ದೀವಿ ಅಂತಂದರೆ ಆ ಥಿಯೇಟ್ರಿಗೆ ಕರಿಬೇಕಾದ್ರೆ ಫುಲ್ಲಿ ಸ್ಯಾಟಿಸ್ಫೈ ಆಗಿ ಮಾಡಿಸಿನೇ ಕಳಿಸ್ಬೇಕು. ಹೌದು. ಇದು ತುಂಬ ದೊಡ್ಡ ಜವಾಬ್ದಾರಿ ಸಿನಿಮಾ ಮೇಕರ್ಸ್ಗಳಿಗೆ. ಸೊ ನಾವು ನೋಡುಗರನ್ನ ಯಾವತ್ತೂ ದೂರ ಹೋಗುವಂಥ ಅವಶ್ಯಕತೆನೇ ಇಲ್ಲ. ನಾವು ಸರಿಯಾದ ರೀತಿಯಲ್ಲಿ ಪ್ರಾಡಕ್ಟನ್ನು ರೆಡಿ ಮಾಡಿದಾಗ ಯಾವುದೇ ಸಮಸ್ಯೆಗಳು ಬರಲ್ಲ. ನಾವು ಪ್ರಾಡಕ್ಟನ್ನ ರೆಡಿ ಮಾಡೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಷ್ಟೇ. ನಾವು ಯಾವಾಗ ಸಿನಿಮಾನ ಒಂದು ಒಂದು ಮಾರ್ಕೆಟಿಂಗ್ ದೃಷ್ಟಿಯಲ್ಲಿ ನೋಡ್ತೀವಿ, ಆವಾಗ ಖಂಡಿತವಾಗಲೂ ಪ್ರತಿ ಸಿನಿಮಾ ಅದರದೇ ಆದಂಥ ಒಂದು ಸೆಲ್ಲಿಂಗ್ ಪಾಯಿಂಟ್ನ ಹುಟ್ಟಿಸ್ಕೊಳ್ಳುತ್ತೆ. ಆ ಸೆಲ್ಲಿಂಗ್ ಪಾಯಿಂಟೇ ಸಾಕು ಆ ಸಿನಿಮಾನ ಮಾರ್ಕೆಟ್ ಮಾಡೋದಕ್ಕೆ. ಸೊ ನೈಸ್ ಸರ್. ರಾಜೇಶ್ ಧ್ರುವ್ ಅವರು ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಅನ್ನುವಂಥ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ ಒಂದು ರೂಟೆಡ್ ಸಿನಿಮಾ. ಅದರಲ್ಲೂ ತುಂಬ ಇಂಟೆನ್ಸ್ ಪರ್ಫಾರ್ಮೆನ್ಸ್, ತುಂಬ ಅದ್ಭುತವಾದಂಥ ಸಿನಿಮಾ ಬಂದಿತ್ತು. ಇದರಲ್ಲಿ ಅವ್ರ ಪಾತ್ರ ಹೇಗಿರುತ್ತೆ ಅಂತ, ಪೀಟರ್ ಆಗಿ ಅವರೇ ಪೀಟರ್? ಹೌದು, ಅವರೇ ಪೀಟರು. ಆ್ಯಂಡ್ ನೀವು ಸಿನಿಮಾ ನೋಡ್ಬೇಕಾದ್ರೆ ಅಥವಾ ನೀವು ಸಾಂಗ್ ನೋಡ್ಬೇಕಾದ್ರೆ, ಟೀಸರ್ ನೋಡ್ಬೇಕಾದ್ರೆ, ಸಾಕಷ್ಟು ಗ್ಲಿಮ್ಸ್ಗಳು ನೋಡ್ಬೇಕಾದ್ರೆ ನೀವು ನೋಡಿರ್ಬೋದು. ಈಗ ಪ್ರತಿಯೊಂದು ಸಾಂಗು ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೀವಿ, ಒಂದೇ ಜಾನರಲ್ಲಿ ಸಾಂಗ್ ಇದೆ. ಸೊ ಆ ಸಾಂಗ್ ನೋಡ್ತಾನೆ ನಿಮಗೆ ಗೊತ್ತಾಗುತ್ತೆ. ಪ್ಲಸ್ ಟೀಸರ್ ಕೂಡ ನಿಮಗೆ ಬೇರೆದೇ ಫೀಲನ್ನು ಕೊಡುತ್ತೆ. ಸೊ ಇಲ್ಲಿ ರಾಜೇಶ್ ಧ್ರುವ ಒಂದು ಪೀಟರ್ ಬೇಸಿಕಲಿ ನಮಗೆ ಏನು ಮೊದಲನೇ ಪಾಯಿಂಟ್ ಏನಿತ್ತು ಅಂದರೆ, ಸಿನಿಮಾ ಬಂದು ಯಾವುದೋ ಒಬ್ಬ ನಟನ ಇಮೇಜಿಂದ ಈ ಸಿನಿಮಾ ಹೋಗಬಾರ್ದು. ಆಗ ಆ್ಯಸ್ ಎ ಡೈರೆಕ್ಟರ್ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅದನ್ನು ಹೇಳೋದಕ್ಕಾಗಲ್ಲ. ಈಗ ಒಬ್ಬ ಸ್ಟಾರ್ ನಟನ್ನ ಪೀಟರ್ ಆಗಿ ತೋರಿಸೋದಕ್ಕೂ ರಾಜೇಶ್ ಧ್ರುವನ ಪೀಟರ್ ಆಗಿ ತೋರಿಸೋದಕ್ಕೂ 1000 ಪಟ್ಟು ಡಿಫ್ರೆನ್ಸ್ ಇದೆ. ಓಕೆ, ಯಾಕೆಂದರೆ ಕಥೆನ ದಾಟಿಸ್ಬೇಕು ನಾವು ಆಡಿಯನ್ಸ್ಗೆ. ಆ್ಯಂಡ್ ಆ ಪೀಟರ್ ಜೊತೆ ಟ್ರಾವೆಲ್ ಮಾಡಬೇಕು. ಸ್ಟಾರ್ ನಟನ ಜೊತೆ ಆಡಿಯನ್ಸ್ ಟ್ರಾವೆಲ್ ಮಾಡಬಾರ್ದು. ಅವಾಗ ಏನಾಗುತ್ತೆ, ಆ ಇಮೇಜು ಸಿನಿಮಾನ ತಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ದಟ್ ವಾಸ್ ನಾಟ್ ಮೈ ಇಂಟೆನ್ಷನ್. ಅದಕ್ಕೆ ಒಬ್ಬ ನಟ ಸ್ವಲ್ಪ ಪರಿಚಯ ಇರಬೇಕು. ಬಟ್ ಅವನನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು, ರಾಜೇಶ್ ಧ್ರುವನ್ನ ಈ ಒಂದು ಗೆಟಪ್ಪಲ್ಲಿ, ಈ ಒಂದು ಲುಕ್ಕಲ್ಲಿ ನೀವು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಹೌದು. ಈ ಬಿಯರ್ಡ್ ಆಗಲಿ ಅಥವಾ ಆ ಒಂದು ಆಮೇಲೆ ಆ ಫೇಸ್ ಇಂಟೆನ್ಸಿಟಿ. ಸೊ ಇದರಲ್ಲಿ ನೋಡಿದ್ರೆ ಅದು ಏನಾಗುತ್ತೆ, ಅದು ಒಬ್ಬ ನಿರ್ದೇಶಕ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡಿರ್ಬೇಕಾಗುತ್ತೆ. ಸುಮ್ಮನೆ ಒಬ್ಬ ನಟನ ತರ್ತೀನಿ, ಹೊಸ ನಟನ ತರ್ತೀನಿ ಅಂದಾಗ್ಲೂ ಕೂಡ ಅದು ಕೂಡ ಜವಾಬ್ದಾರಿನೇ. ಹೌದೌದು, ನಿಜ. ನಿರ್ಮಾಣ ಹಂತದಿಂದನೇ ಅದು ದೊಡ್ಡ ಜವಾಬ್ದಾರಿ. ಬಟ್ ಅದನ್ನು ಅಚೀವ್ ಮಾಡಿ ಆ ಪಾತ್ರಕ್ಕೆ ತಂದು ಕೂರಿಸೋದಿದೆಯಲ್ಲ, ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಟಾಸ್ಕ್. ಸೊ ಪೀಟರ್ ಅಂತ ಬಂದಾಗ ರಾಜೇಶ್ ಧ್ರುವ ಹಿ ಹ್ಯಾಸ್ ಗಿವನ್ ಹಿಸ್ 100%. ಹೌದು. ಆ್ಯಂಡ್ ವಿ ಟ್ರಾನ್ಸ್ಫಾರ್ಮ್ಡ್ ಹಿಮ್ ಆ್ಯಸ್ ಎ ಪೀಟರ್. ಎಸ್. ಸೊ ನೀವು ಹೇಳಿದಾಗೆ ಟೀಸರಲ್ಲಿರುವಂಥ ಕ್ವಾಲಿಟಿ ಆಗಿರ್ಬೋದು, ಮ್ಯೂಸಿಕಲ್ಲಿರುವಂಥ ಸೆನ್ಸಿಬಿಲಿಟೀಸ್ ಆಗಿರ್ಬೋದು, ಎಲ್ಲವೂ ಕೂಡ ಆಡಿಯನ್ಸ್ಗೆ ಇಷ್ಟ ಆಗ್ತಿದೆ. ಟ್ರೈಲರ್ಗೂ ಕೂಡ ಒಳ್ಳೆ ಮೆಚ್ಚುಗೆ ಬಂದಿದೆ. ಏಪ್ರಿಲ್ 10ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಅವ್ರದ್ದೇ ಆದಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆಗಲೇ ಒಂದು ಏನೋ ಎಕ್ಸ್ಪೆಕ್ಟೇಷನಲ್ಲಿದ್ದಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ಸ್ಗಳಿಗೆ ಏನು ಹೇಳ್ತೀರಾ ಅಂತ ಆಡಿಯನ್ಸ್? ಎಸ್, ಪೀಟರ್ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತದೆ. ಸೊ ಇಲ್ಲಿವರೆಗೂ ನಾವು ಕೊಟ್ಟಿರುವಂಥ ಅಷ್ಟು ಕಂಟೆಂಟ್ಸ್ಗಳನ್ನು ನೋಡಿದ್ದೀರಾ. ಆ್ಯಂಡ್ ಸಾಂಗ್ಸ್ಗಳಾಗಲಿ, ಟೀಸರ್ಗಳಾಗಲಿ, ಇದೆಲ್ಲವನ್ನು ನೋಡಿ ಅಪ್ರಿಷಿಯೇಟ್ ಮಾಡಿದ್ದೀರಾ. ಸೊ ಇದೆಲ್ಲ ಕಂಟೆಂಟ್ ನೋಡಿದಾಗ ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅಂದರೆ ಈ ಸಿನಿಮಾ ತಂಡ ಒಂದು ಒಳ್ಳೆ ಕ್ವಾಲಿಟಿ ಕಂಟೆಂಟ್ನ ರೆಡಿ ಮಾಡಿದ್ದಾರೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಿಮಗೆ. ಆ್ಯಂಡ್ ಇದರ 10ರಷ್ಟು ಪಟ್ಟು ಸಿನಿಮಾ ಥಿಯೇಟ್ರಲ್ಲಿ ನೀವು ನೋಡೋದಕ್ಕಿದೆ. ಸೊ ಅದನ್ನು ನೋಡೋದಕ್ಕೆ ನೀವು ದಯವಿಟ್ಟು ಥಿಯೇಟ್ರಿಗೆ ಬರಬೇಕು. ಆ್ಯಂಡ್ ವಿ ವಿಲ್ ಪ್ರಾಮಿಸ್ ಯು ದ ಬೆಸ್ಟ್ ಕ್ವಾಲಿಟಿ ಕಂಟೆಂಟ್ ವಿ ಹ್ಯಾವ್ ಗಿವನ್ ಫ್ರಮ್ ದ ಟೀಮ್ ಪೀಪಲ್.